ಕಾಂತೆ ಎನಿಸಿರೆ ಚೇತೆ ಐವರ ಕಾಂತೆ ಎನಿಸಿರೆ ಚೇತೆ ತಳೆದ ಪರಿಭವ ಸವಿಸಿದ ಜೀವ ತಳೆದ ಪರಿಭವ ಸವಿಸಿದ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದ ನಾವರೆತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದ ನಾವರೆತ ಜ್ವಲಿಸುವುದ ನಾವರೆತ ಜ್ವಲಿಸುವುದ ನಾವರೆತ ಹೇ ಕೃಷ್ಣ ದೀನ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನರಿಂದ ಪರಿತರಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಉಸ್ಕಬಂದರೆ ಹೆಚ್ಚಿಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಶಾಖವೇಕ್ಕೆ ಬಿಡು ಚಿಂತೆ ಮಾಡದೆ ಕಳೆದು ರಾತ್ಮರವರನ್ನು ವಧಿಸುವೆ ನಾವು ರಣದೇ. ಶಾಖವೇಕ್ಕೆ ಬಿಡು ಚಿಂತೆ ಮಾಡದೆ ಕಳೆದು ರಾತ್ಮರವರನ್ನು ವಧಿಸುವೆ ನಾವು ರಣದಿ. ವೈರಿಗಳೆಲೆಯ ಬಗೆಯುವೆ ನಾವು ರಣದಿ. ಸಿಗಿದವರ ಎದೆಯ ಬಗೆಯುತ್ತಲಿರುವುದಯ ಬಿಜುರೊಕ್ಕದಳು ನಿನ್ನ ಮುಡಿಗಟ್ಟಿಸುವೆನ. ಸಿಗಿದವರ ಎದೆಯ ಬಗೆಯುತ್ತಲಿರುವುದಯ ಬಿಜುರೊಕ್ಕದಳು ನಿನ್ನ ಮುಡಿಗಟ್ಟಿಸುವೆನ. ಪಾಂಡವರ ಪತ್ನಿ ಎಂದನಿಸಿದರೆಯೋಳ್, ಪಾಂಡವರ ಪತ್ನಿ ಎಂದನಿಸಿದರೆಯೋಳ್, ಕೆಟ್ಟದರ ನಾರಿ ಎಂದೆನಿತಿ ಪರಿಯೋಳ್, ಕೆಟ್ಟದರ ನಾರಿ ಎಂದೆನಿತಿ ಪರಿಯೋಳ್. ಪಾಂಚಾಲಿ, ಶಾಖವೇಕ್ಕೆ ಬಿಡು ಚಿಂತೆ ಮಾಡದೆ ಕರು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ಶಾಖವೇಕ್ಕೆ ಬಿಡು ಚಿಂತೆ ಮಾಡದೆ ಕಡು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ವೈರಿಗಳೆದೆಯೋ ಬಗೆಯುವೆ ನಾವು ರಣದಿ. ಏಕೆ ನಿಷ್ಕಾರಣವಾಗುತ್ತಿರುವೆ? ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳಿಗೆ ಒಂದಲ್ಲ 10 ಕಾರಣಗಳು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಆತ ದುರ್ವಾಕನಾದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡಿದ್ರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರನ್ನು ಆಶಿಸಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿ ಸೃಷ್ಟಿಸಿದೆ. ಪಾಂಚಾಲಿ, ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನೆಂದರೆ ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸದಾರೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸದಾರೆ. ನಿಮಗಾಗಿ ಅಲೆದು ವನವಾಸ ತಳೆದು ಪರನೆಂದೆ ಸಹಿಸದಾರೆ. ಸರಿಯೇ ನಿಮಗೆ ಸಮ್ಮತವ
ದೇವಿ ಈ ಶೂರತನವು ಏಕೆ ಬರಿದಾಯ್ತೆ ಮನದ ಬಯಕೆ ಈ ಶೂರತನವು ಏಕೆ ಬರಿದಾಯ್ತೆ ಮನದ ಬಯಕೆ ಸರಿಯೇ ನಿಮಗೆ ಸಮ್ಮತವಾರುದೆ ಸ್ವಾಮಿ ದೇವಿ ಸರಿಯೇ ನಿಮಗೆ ಸಮ್ಮತವಾರುದೆ ಕೇಳು ನನ್ನ ಕಥೆಯ ತಾಳೆ ನೀವೆತೆಯ ಕಥೆಯ ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೋತಲ್ಪಣವಾಗಿ ಸೋಲುವಂತೆ ಹಾನಿ ಮನುಷ್ಯರೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ಪಾಂಚಾಲಿ ಏಕೆ ರೋಧಿಪೆ ಏಕೆ ರೋಧಿಪೆ ತರುಣಿ ಮಣಿಯೇ ಏಕೆ ರೋಧಿಪೆ ಏಕೆ ರೋಧಿಪೆ ತರುಣಿ ಮಣಿಯೇ ಏಕೆ ರೋಧಿಪೆ ಬಿಡು ಬಿಡು ನಿನ್ನಯ ಹೊಡಲ ಬಗೆಯುವೆಗಳು ಕರವಡಲ ನಿಜವೇ ಸ್ವಾಮಿ? ಬಿಡು ಬಿಡು ನಿನ್ನಯ ಹೊಳಲ ಬಗೆಯುವೆಗಳು ಕರವಡಲ ಮದ್ದಳಾಗದ ಚಿಂತೆಯ ಬಿಡು ಬಿಡು ಮದ್ದಳಾಗದ ಚಿಂತೆಯ ಬಿಡು ಬಿಡು ಏಕೆ ರೋಧಿಪೆ ತರುಣಿ ಮಣಿಯೇ ಏಕೆ ರೋಧಿಪೆ ಅಗ್ರಜನಾಜ್ಞೆಯ ಮೀರಿ ಸಿಗಲಿ ಕುರುಕುಲ ಸೇರಿ ಎಂದಿದೆ ಸ್ವಾಮಿ? ಅಗ್ರಜನಾಜ್ಞೆಯ ಮೀರಿ ಸಿಗಲಿ ಕುರುಕುಲ ಸೇರಿ ಬಂಧಿಸುವೆ ಮದಂದ ಕಲರ ಮಕ್ಕಳಾಗದ ಚಿಂತೆಯ ಬಿಡುಬಿಡ ಬಂಧಿಸುವೆ ಮದಂದ ಕಲರ ಮಕ್ಕಳಾಗದ ಚಿಂತೆಯ ಬಿಡುಬಿಡ ಏಕೆ ರೋಧಿಪೆ ತರುಣಿ ಮಣಿಯೇ ಏಕೆ ರೋಧಿಪೆ ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ತಿಳಿಸಬಾರದೆ? ತಿಳಿಸುವೆನು, ಆದ್ರೆ ಅದರಿಂದ ನನಗಾಗುವ ಪ್ರಯೋಜನವಾದ್ರೆ ಏನು? ನೀವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕರಲ್ಲ. ಪಾಂಚಾಲಿ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳು ಕೇಳಿ. ಇಂದು ಹಸ್ನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೆಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿ ಆಗುವುದು, ಆದ್ರಾದ್ರೂ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಇಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನ ಸಂದೇಹ? ದುರ್ಯೋಧನ ಪುನಃ ದುರ್ಯೋಧನ ಸಂದೇಹ ಸಂಧಿಗೆ ಪ್ರಯತ್ನ. ಆ ಕಾದ್ರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೆಯರ ವಿಳಾಸ ವಿಭ್ರಮಗಳಿಗೆ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನನ ದ್ವಾರಕ್ಕೆ ನಿಂತಿರುವಾಗಲೇ ಹೀಗಾಗಬಹುದು ನಾನು ಭಾವಿಸಿದ್ದನು. ಅದರಲ್ಲಿ ಆ ಭಾನುಮತಿಗೆ ಏನಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗ್ಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರನೇ ಕೊಟ್ಟಿರುವೆ. ಬಾ ಬಾ, ನನ್ನ ತೊಳೆಯನ್ನು ಅಲಂಕರಿಸು. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ.
ಪರ್ವವ ಮರೆಯುವೆನೇನೆ ಕೈದ ಶಪಥವ ನಡೆಸದ ಬಿಡನೆ ಆಹಾ ಇದರೇ ಪಾಪಿ ಸಭ ಪರ್ವವ ಮರೆಯುವೆನೇನೆ ಕೈದ ಶಪಥವ ನಡೆಸದ ಬಿಡನೆ ಗುರುಕುಲ ಹತಮರ ಕೆಣಕುತರಣದು ಗುರುಕುಲ ಹತಮರ ಕೆಣಕುತರಣದು ಗುರುವಂಶವನೇ ನಾಶವಗೈವೆ ಗುರುವಂಶವನೇ ನಾಶವಗೈವೆ ಜಾಣೆ ನನ್ನ ಜಾಣೆ ಓದಾಡುವೆನು ಮಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾಣೆ ನನ್ನ ಜಾಣೆ ಓದಾಡುವೆನು ಮಾರೆ ಪ್ರಾಣೇಶ್ವರ ದುರುಳ ದುಶಾಸನ ಒಡಲನ್ನು ಸೀಳೆ ದುರುಳ ದುಶಾಸನ ಒಡಲನ್ನು ಸೀಳೆ ದುರುಳ ದುಶಾಸನ ಒಡಲನ್ನು ಸೀಳೆ ಪಾಪಿ ಕೌರವನ ತೊಡೆಯನ್ನು ಮುರಿದ ಆಹಾ ದುರುಳ ದುಶಾಸನ ಒಡಲನ್ನು ಸೀಳೆ ಪಾಪಿ ಕೌರವನ ತೊಡೆಯನ್ನು ಮುರಿದು ಚಿಂತಿಸಲೇತಕ್ಕೆ ದ್ರುಪದಕುವರಿಯ ಚಿಂತಿಸಲೇತಕ್ಕೆ ದ್ರುಪದಕುವರಿಯ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರ ಜಾಣೆ ನನ್ನ ಜಾಣೆ ಓದಾಡುವೆನು ಬಾರೆ ಬಾಪು ಪಾಂಚಾಲಿ ಬಾಪು ಚಮತ್ಕಾರವಾದ ಉತ್ತರನೆ ಕೊಟ್ಟಿರುವೆ ನೀನು ನನ್ನ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚಾತುರತೆಯನ್ನು ಮುಗಿಸಿದೆ ಎಂದು ನಾನು ಭಾವಿಸಿದ್ದೇನೆ ಸಮಯವಿದೆ ಶೃಂಗಾರಕ್ಕೆ ಭೀಮ ಆಹಾ, ಪ್ರಾಣೇಶ್ವರ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನಗಿಲ್ಲದೆ ವಿರಾಮ ಪ್ರಮದೆಯ ಮನಗಿಲ್ಲದೆ ವಿರಾಮ ಸಮಯವಿದೆ ರಾಜೇಶ್ವರ ದೇವಿ ಮನ ಮುದಿಸುವ ಮಧು ಹಾಸ ವಿಲಾಸ ಮನ ಮುದಿಸುವ ಮಧು ಹಾಸ ವಿಲಾಸ ಕೌರವ ಶಿರಮ್ಮ ರಣಗಳು ನೀನು ಕೌರವ ಶಿರಮ ರಣಗಳು ನೀನು ಪ್ರಾಣೇಶ್ವರ ದೇವಿ ಚೆಲ್ಲುತ್ತಾ ಪ್ರಾಣೇಶ್ವರ ದೇವಿ ಚೆಲ್ಲುತ್ತಾ ಸೇರುವೆ ಪ್ರಾಣೇಶ್ವರ ದೇವಿ ಈಗಲ್ಲ ಚೆಲ್ಲುತ್ತಾ ಸೇರುವೆ ಕಾಂತೆಯಲ್ಲಿ
ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಪ್ರಾಣೇಶ್ವರ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ದೇವಿ ನೆನಪಿರುವುದೇ? ಏನು? ಇನ್ನೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲ ಅಂತ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ ಮತ್ತು ಇನ್ನು ಏನೆಂದಿಲ್ಲವೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಿ ಅಪೇಕ್ಷಿಸುವ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತಹ ಹೇಳಿಯಲ್ಲ ನಾನು. ಹೇಳುವುದು ಮಾತ್ರವಲ್ಲ, ಹೇಳಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೇನಾಗುವುದು? ನೀವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪಕ್ಕೆ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿರುವನು. ಧರ್ಮ ಪಾರಾಯಣನಾದ ಯುಧಿಷ್ಠರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಪೂರ್ಣ ಕೌರವರ ಬಾಳಗೆಡಿಸುವೆ ತಾಳು ತಾಳು ಮೀಸುವ ಮದೆಯೇ. ಪೂರ್ಣ ಕೌರವರ ಬಾಳಗೆಡಿಸುವೆ ತಾಳು ತಾಳು ಮೀಸುವ ಮದೆಯೇ. ಸಹಿಸ ಈ ಪರಿಯನು ಸಹಿಸ ಈ ಪರಿಯನು. ದುರುಳ ಕೌರವನ ದುರಗಳಿಗಲಿ ಗುರುಕುಲವೆಲ್ಲ ಸದಬಡೆಯುವನು ಕಾಂತಯೇ. ದುರಗಳಿಗಲಿ ಗುರುಕುಲವೆಲ್ಲ ಸದಬಡೆಯುವನು ಕಾಂತಯೇ. ದುರುಳ ಕೌರವನ ಸಿಗಿದು ಭಗವನ ಸೈರಿಚ ಈ ಪರಿಯನು. ದುರದ ಸೈರಿಚ ಈ ಪರಿಯನು. ನೋಡುವಣ್ಣ, ಭೀಮಸೇನಾಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದನೂ ಸಾಧ್ಯವಿಲ್ಲ ಅಣ್ಣ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳನ್ನು ಸ್ತ್ರೀಯರೇ ಮೂಲ ಕಾರಣರೆಂದು. ಪಾರ್ಥ, ಈ ಸಹೋದರನ ಕೋಪವನ್ನು ಶಮನ ಮಾಡುವುದಕ್ಕಿಂತ ದುರ್ಯೋಧನನೊಡನೆ ಯುದ್ಧ ಮಾಡುವುದೇ ನಮಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಅಗ್ರಜ ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವೆನು? ಏಕೆ? ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕಿದ್ದರು, ಅದರ ನಿಮ್ಮ ಒಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಇದು ನಿಮಗೆ ಸಹ್ಯವಾಗಿರಬಹುದು. ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಎಂದೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಇಡೀ ಗುರುಕುಲವನ್ನೇ ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡುತ್ತೀರಿ, ನನಗೆ ತೋರಿದನ್ನು ನಾನು ಮಾಡುವೆನು. ಈ ತರ ನಡತೆ ಪ್ರೀತಿ ಸಹೋದರ ಆತುರದಿ ಬಲವೇ ನಿಗುದೈ. ಭೀಮಸೇನ, ಪಾಂಚಾಲಿ, ಈ ತರ ನಡತೆ ಪ್ರೀತಿ ಸಹೋದರ ಆತುರದಿ ಬಲವೇ ನಿಗುದೈ. ಧರ್ಮ ವಿಚಾರದ ಮರ್ಮವನರಿಯದೆ. ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೇಗೆ. ಕರ್ಮಕ್ಕೆ ಭಾಗಿಗಳಾಗುವಿರೇಗೆ. ಈ ತರ
ಫಲವೇ ನಿಗುದೈ. ಭೀಮಸೇನ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಕೋಪಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಆಚರಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮಾನದ ಏಕನೇ ನಿಲ್ಲಿಸೆ ಸಮಯದಿ ತುಂಗರಿಕೆಯ ತರುಣಿ ಏಕತೆಯೇ ದುರ್ಲಭ. ಮಾನಿನಿ ಮಾನದ ಏಕನೇ ನಿಲ್ಲಿಸೆ ಸಮಯದಿ ತುಂಗರಿಕೆಯ ತರುಣಿ ಏಕತೆಯೇ ದುರ್ಲಭ. ಧರ್ಮದ ನಮ್ಮಯ ನಿರ್ಮಲ ಭ್ರಾಂತುವ ಧರ್ಮದ ನಮ್ಮಯ ನಿರ್ಮಲ ಭ್ರಾಂತುವು ಇರುವುದನ್ನು ಚಿತ ಪರಿಚಿಸದೆ ನುಡಿಯ. ಮೀರುವುದನ್ನು ಚಿತ ಪರೀಕ್ಷಿಸದೆ ನುಡಿಯ. ಸಹಿಪುದು ಮನದನು ಪಾಪವಾದರು. ಸಹಿಪುದು ಮನದನು ಪಾಪವಾದರು. ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲರನ್ನು ಎಳ ಪರಗುವ ಪರಿಯ. ಪಾಂಚಾಲಿ, ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲರು ಎಳ ಪರಗುವ ಪರಿಯ. ನಾನು ಸಾಕ್ಷ ನೀನರಿಯಲ ಈ ಪರಿ ಸಾರ ಸಾಕ್ಷ ನೀನರಿಯಲ ಈ ಪರಿ. ಏಕೆಂದು ನೀನಿಂದ ವಿಕಾಸ ಪಡೆವೆ ಏಕೆಂದು ನೀನಿಂದ ವಿಕಾಸ ಪಡೆವೆ. ಮಾನಿನಿ ಮಾನವ ಏಕನೇ ನಿಲ್ಲಿಸೆ ಸಮಯದಿ ತುಂಗರಿಕೆಯ ತರುಣಿ ಏತಕೆಯೇ ದುರ್ಲಭ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಿಂದ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ ದೇವಿ? ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ನಮ್ಮ ಅವಿಚಾರಕ್ಕಾಗಿ ನಾವು ದುಃಖಿಸುವುದಿಲ್ಲವೇ ದೇವಿ? ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸತ್ಯ ಕಳಿಸಿ ಆ ದುರ್ಯೋಧನದ ಅಪಮಾನ ಹೊಂದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಲಿಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ನಿಮ್ಮ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಿಯ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡನುತ್ತಾ ಇತ್ತಲೇ ಬರುತ್ತಿರುವರು. ಪರಮಾತ್ಮನ ವಿಷಯ ಬಂದ್ಬಿಟ್ಟು. ಏಯ್, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಜಯಶೀಲನಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓಹೋ, ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪವಾಗೇ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಎನ್ನೆಲ್ಲಿರುವುದು ನಮಗೆ ಸಾಧ್ಯವಿಲ್ಲ. ಅವರ ಇಚ್ಛೆಂತೆ ಅವರ ನಡೆಯಲಿ. ನಮಗೆ ತೋರಿದ ನಾವು ಮಾಡುವೆನು. ಪ್ರಿಯ, ಶಾಂತರಾಗಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಸಂಧಿಯಲ್ಲಿ ಏನೇನು ನಡೆಯಿತು ಪರಮಾತ್ಮ? ಸಭೆಯಲ್ಲಿ ಸಭೆಯಲ್ಲಿ ಎಲ್ಲವೂ ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಎಲ್ಲರೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಾನೇನು ತಡೆಯಲಾರು ರುಕ್ಮಿಣಿಪತಿ. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಂಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು.
ಈಗ ಸಂಧ್ಯಾ ನೆಪದಲ್ಲಿ ನಾ ಮೈವರೆಗೂ ಸೀರೆ ನೋಡಲು ಅಪೇಕ್ಷಿಸಿರುವ ಯಾದವಾಗ್ರಣಿ, ನಿನಗೇಕೆ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸ್ವಾಭಿಮಾನ ಶೂನ್ಯವಾದ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಮುಂದೇನಾಯಿತು ಕೃಷ್ಣ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಅದನ್ನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಕೃಷ್ಣ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಬಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕೆ ಸೇನೆ ಬದುಕಿದ್ದರೆ ನಿಮ್ಮ ಸೇಡನ್ನು ತೀರಿಸದೇ ಬಿಡನು. ಆಹಾ, ನಿಲ್ಲು ಭೀಮಸೇನ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪ ಮಾಡದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯಾ ಪ್ರಸ್ತಾಪವು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪು ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧ್ಯಾ ಆಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕೊಟ್ಟು ಕುಳಿತುಕೊಳ್ಳಬೇಕು. ಎಲ್ಲ ನಿಂತಲ್ಲಿಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮಸೇನ, ನಿನ್ನನ್ನು ನೋಡಿ ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನಗೆ ಆ ದುರ್ಯೋಧನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕೊಟ್ಟು ಕುಳಿತುಕೊಳ್ಳಕೋ. ಆಗ ಆ ದುರ್ಯೋಧನ ಪ್ರಿಯ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡೋದಿಲ್ಲ ಅಷ್ಟೇ. ಓ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ. ಆಗಲಿ. ತಂಗಿ ದೃಪದ ನಂದಿನಿ, ಅಣ್ಣ, ನಾನು ಹೇಳಿದಂತೆ ಮಾಡುವೆಯಾ? ನಿನ್ನ ಮಾತನ್ನು ನಾನು ಎಂದಾದರೂ ನಿರಾಕರಿಸಿರಣ್ಣ. ಹಾಗಾದರೆ ತೆಗೆದುಕೊ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಪರ್ಯಾಸ್ಯ ಅಲ್ಲ ಸಹೋದರಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸುವೋ ಇಲ್ಲವೋ ಎಂದು ನೋಡೋಣ. ದುರ್ಯೋಧನ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ, ಭೀಮಸೇನ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ, ಪಾಂಚಾಲಿ ಇಷ್ಟನ್ನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸು. ಬಂಧಿಸಲೇ? ಬಂಧಿಸು. ಕೋಪಿಸಿಕೊಳ್ಳು. ಇಲ್ಲ. ಕೃಷ್ಣ, ಈಗ ಸಮಾಧಾನವಾಯಿತು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಾಚಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಆ ದುರಾಭಿಮಾನಿಯಾದ ದುಶ್ಯಾಸನು ಈ ಕಾರ್ಯವನ್ನು ಎಸಗಿದನು. ಇಂತಹ ಕಾರ್ಯ ಅವರಿಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ಪಾಂಡವರ ರಾಯಭಾರಿಯಾದ ನಮ್ಮ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವನ ಅಪಮಾನ ಮಾಡಿದನಂತೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನೋಡಿದ ಕೌರವನ ಹಿಡಂಬಾಪತಿ ಏಕೆ? ದುಡುಕುತ ನೋಡಿದ ಕೌರವನ ಹಿಡಂಬಾಪತಿ ಏಕೆ? ಕೊನೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜವ. ಕೊನೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜವ. ಐವರಿಗೈದು ರಾಮವ ಕೊಡೆನು, ಈ ಮಣ್ಣಿಗೊಂದು
ರಾಜ್ಯವ ನಾನು ಪಡೆದಾಗ ಎಂದ ಹುಡುಕುತ ನುಡಿದ ಕೌರವನು ಇಡಂಬಾಪತಿಯೇಕೆ ಈ ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಮಹಾಘೋಷದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ನನಗೆ ಉತ್ತರ, ಅದು ಯುದ್ಧ. ಪರಮಾತ್ಮ, ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ನಾನು ಎಂದಿಗೂ ಯುದ್ಧವನ್ನು ಬಯಸಿದ್ದವೆಂದು ನೀನು ತಿಳಿದಿರುವಿ. ನಿನ್ನ ಮುಂದೆ ನಿನ್ನ ಚಿತ್ತವಿದ್ದಂತಾಗಲಿ ಪರಮಾತ್ಮ. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ನೀವಾದರೂ ಬಿಚ್ಚಿ. ಏನು, ಯಾರೋ ಬಿಚ್ಚುವುದಿಲ್ಲವೇ? ಇಗೋ ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಕೌರವರನ್ನು ಮರಣಗೊಳಿಸದೆ ನರೆಯಲಿರಲು ಬಿಡುವೆನೆ. ಕೌರವರನ್ನು ಮರಣಗೊಳಿಸದೆ ನರೆಯಲಿರಲು ಬಿಡುವೆನೆ. ಕಣದಳವರ ರಕ್ತಬೋನ ಮಾಡದಿರುವನೆ. ಪಟ್ಟಿಯ ಬಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಓದದಿ ಮೆಟ್ಟಿಕೊಳ್ಳುವೆ. ಪಟ್ಟಿಯ ಬಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಓದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತಲೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕುಟ್ಟಿಕೊಳ್ಳುವೆ. ಗರ್ವದಿ ತಲೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ವಾಯುದೇವನ ಅಂಶದಿಂದ ಜನಿಸಿದ್ದೇನಿದವಾದರೆ, ವೀರ ಮಾತೆ ಕುಂತಿ ದೇವಿ ಸನ್ಯಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅದರ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆನು. ನಂತರ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ಕಿರೀಟವನ್ನು ನನ್ನ ಹೆಡಗಾಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಎಷ್ಟೋ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮರಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹರಿಯಲಾರದ ಘೋರಸಂ ದೇಹದಾಬ್ದಿಯಳು ಮುಳುಗಿಹೇನ ಹರಿಯಲಾರದ ಘೋರಸಂ ದೇಹದಾಬ್ದಿಯಳು ಮುಳುಗಿಹೇನ ಮನದಿ ಮೂಡಿದ ಅಂಧಕಾರವ. ಹೇ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ
ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದಿ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದಿ. ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದೆ. ಶಾಂತಿ ನೀಡು ಶ್ಯಾಮಲಾಂಗ, ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹದಾದಿಯಳು ಮುಳುಗಿಹೇನ. ಮನದಿ ಮೂಡಿದ ಅಂಧಕಾರವ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಭಾಸ್ಕರ. ಭಾಸ್ಕರ ಕೃಷ್ಣನು ಹೇಳಿದ ಸ್ಥಾನವಿದೆ. ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದ ನೀನು ಆ ಜಗತ್ತನ್ನು ಬೆಳಗುತ್ತಿರುವೆ. ನೀನ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ. ಅಮ್ಮ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಅಮ್ಮ, ನೀನು ಏನು ಹೇಳುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹೆಮವನ್ನು ಕರಗಿಸುತ್ತಿರುವುದು. ಅಲ್ಲದೆ ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿರುವುದು. ತಾಯಿ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅರ್ಜುನನ ತಾಯಿ? ಹೌದು ಪುತ್ರ. ಹಾಗೆಂದು ನೀನು ನನ್ನನ್ನು ದ್ವೇಷಿಸಬೇಡ. ಗರಡಿ ಆಟಿದ ಆ ದಿನವು ಇನ್ನೂ ನನ್ನ ನೆನಪಿನಲ್ಲಿರುವುದು. ವೀರ ದರ್ಪದಿಂದ ನೀನು ರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಅಸ್ತ್ರಯುದ್ಧಕ್ಕೆ ಕರೆದೆ. ತೇಜೋಮಯವಾದ ಈ ನಿನ್ನ ಮುಖವನ್ನು ನೋಡಿ ನನ್ನ ಹೃದಯವು ಆನಂದದಿಂದ ತುಂಬಿ ತುಳುಕಾಡಿತು. ಆದರೆ ದ್ರೋಣನು ಸೂತ ಕುಲದವರನ್ನೇ ಕಾದಾಡಲಾಗಬಾರದೆಂದು ನಿಷೇಧಿಸಿದನು. ಆಗ ನೀನು ಅಪಮಾನದಿಂದ ತಲೆ ತಗ್ಗಿಸಿದೆ. ನಾನಾದರೂ ನೇರವಾಗಿ ಕಣ್ಣೀರು ಸುರಿಸಿದೆ. ಆ ಸಮಯಕ್ಕೆ ದುರ್ಯೋಧನನು ನಿನ್ನ ಪಕ್ಷವನ್ನು ವಹಿಸಿ ನಿನ್ನನ್ನು ಸಾಮಂತರಾಜದಿಂದ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದರು. ಅಪ್ರಾರ್ಥವಾಗಿ ಒದಗಿ ಬಂದ ರಾಜ ಮುಕುಟವನ್ನು ನೀನು ಅತಿರಥನ ಚರಣಕ್ಕೆ ಸಮರ್ಪಿಸಿದೆ. ನಿನ್ನ ಪಿತೃಭಕ್ತಿಯನ್ನು ನೋಡಿ ಪಾಂಡುಪುತ್ರರು ನಕ್ಕರು. ಆದರೆ ನಿನ್ನ ಪಿತೃಭಕ್ತಿಯ ಉಚ್ಚಾದರ್ಶದಿಂದ
ಮಗನೇ. ರಾಜಮಾತೆ, ನೀನು ಏಕಾಂಗಿಯಾಗಿ ಗಂಗಾ ತೀರಕ್ಕೆ ಏಕೆ ಬಂದೆ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಕರ್ಣ. ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಬೇರೆ ಏನನ್ನಾದರೂ ಕೇಳು, ಆನಂದದಿಂದ ನಿನ್ನ ಹಡಿದಾವರುಗಳಲ್ಲಿ ಅರ್ಪಿಸುವೆನು. ಕುಮಾರ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವನು ಮಗನೇ. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾರೈಸುತ್ತಿರುವುದು ಕರ್ಣ. ಅಮ್ಮ, ಅಮ್ಮ, ನೀನೇನಾ ನನ್ನ ಹಾಡೆದ ಮಾತೆಯು. ಹೌದು ಮಗನೇ, ಅಮ್ಮ, ಹೌದು ಪುತ್ರ. ನದಿಯೊಳೇಕೆ ದೂಡಿದೆ ಮಾತೆಯೇ ಮಮತೆ ಇರದೆ, ನದಿಯೊಳೇಕೆ ದೂಡಿದೆ. ಅಮ್ಮ, ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಅತ್ತೆಗೈಯಲು. ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಅತ್ತೆಗೈಯಲು. ಕಂದನೆನಿಸಿ ಅಂದು ನಿನಗೆ. ಅಮ್ಮ, ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇ. ಇಲ್ಲ ಮಗನೇ, ನಿನ್ನ ಅಪರಾಧವೇನಿಲ್ಲ ಕರ್ಣ. ನಾನು ಗೈದ ಪರಾಧವೇ. ಇಲ್ಲ ಪುತ್ರ. ನದಿಯೊಳೇಕೆ ದೂಡಿದೆ ಮಾತೆಯೇ ಮಮತೆ ಇರದು, ನದಿಯೊಳೇಕೆ ದೂಡಿದೆ. ಅಮ್ಮ, ನಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ. ಅಮ್ಮ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ. ಸೂತನೆಂಬ ನಿಂದನೆಯಳು ಮುಳುಗಿ ಬಾಳ ನೊಂದೆನೋ. ಅಮ್ಮ, ಸೂತನೆಂಬ ನಿಂದನೆಯಳು ಮುಳುಗಿ ಬಾಳ ನೊಂದೆನೋ. ಹಡೆದ ಜನನಿ ಜನಕನಾರೋ ಎಂದು ಕಂಬನಿ ಕರೆದಿತೋ. ಎಂದು ಕಂಬನಿ ಕರೆದಿತು. ಅಮ್ಮ, ನದಿಯೊಳೇಕೆ ದೂಡಿ
ಅಮ್ಮ ಜನನಿ ಅಮ್ಮ ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯದಲ್ಲಿ ಹೀನ ಕುಲದ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ಇರುವುದು ಕರ್ಣ. ಆ 5 ಜನ ಪುತ್ರರಲ್ಲಿ ಮೊದಲನೇ ಸ್ಥಾನವೇ ನಿನ್ನದು ಮಗನೇ. ಆದರೆ ಯಾವ ಅಧಿಕಾರ ಬಲದಿಂದ ಅಂತ ಸ್ಥಾನವನ್ನುವೇನೋ ಜನನಿ? ಕುಮಾರ, ಆ ದೇವರು ಕೊಟ್ಟ ನಿನ್ನ ಜನ್ಮದ ನಿರ್ವಿವಾದ ಅಧಿಕಾರ ಬಲದಿಂದ ಮಗನೇ. ಕುಮಾರ, ನಾನು ನಿಜವಾಗಿಯೂ ನಿನ್ನ ತಾಯಿ, ನೀನು ನನ್ನ ಜ್ಯೇಷ್ಠ ಪುತ್ರ ಕಂದ. ಕನಸೆ ದೇವ, ಎತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಹತಿರಥನಿಗೆ ಗಂಗಾ ತೀರದಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದರು. ಕುಮಾರ, ಆದರೆ ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ನನಗೆ ಅವಕುಂಠನವತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ಕನಸಿನ ಮಾಯಾ ರೂಪವು ಮೂರ್ತಿವತ್ತಾಗಿ ನನ್ನ ಕಣ್ಣುಗಳ ಮುಂದೆ ಬಂದು ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನೆ? ನೋಡು ದೇವಿ, ಸಂಜೆಯು ಕಳೆದು ಇರುಳಿನ ನಸುಮುಸುಕಿನಿಂದ ಕೂಡಿದ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವೂ ಸಾವಿರಾರು ದೀಪಗಳಿಂದ ಬೆಳಗುತ್ತಿರುವುದು. ಅಲ್ಲದೆ ಈ ಪಾರ್ಶ್ವದಲ್ಲಿ ಕೌರವ ಶಿಬಿರದ ಸಂಖ್ಯಾತ ದೀಪರಾಶಿಯು ಶೋಭಿಸುತ್ತಿರುವುದು. ಅಮ್ಮ, ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕು. ಆದರೆ ಈ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಪಾಂಡುಪುತ್ರರನ್ನು ಸಹೋದರರಂತೆ ಆಲಿಂಗಿಸಲು ತವಕಿಸುತ್ತಿರುವುದು. ಅಮ್ಮ, ಕುಮಾರ, ಹಾಗಾದ್ರೆ ತಡ ಮಾಡಬೇಡ ಮಗನೇ, ಬಾ ಕುಮಾರ. ಬರುವೆನು ತಾಯಿ, ಬರುವೆನು. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನನ್ನ ಆತ್ಮವು ನಿನ್ನ ಕಡೆಗೇ ಸೆಳೆಯುತ್ತಿರುವುದು. ಆನಂದದಿಂದ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನದಿಯ ಆಚೆ ದಡಕ್ಕೆ ಪಾಂಡವರ ಶಿಬಿರ ದ್ವೀಪಗಳು ನಮ್ಮನ್ನು ಸ್ವಾಗತಿಸುತ್ತಿರುವುದು ಮಗನೇ. ಅಮ್ಮ, ಅಲ್ಲಿ ನಾನು ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ಪಡೆಯುವೆನೆ? ಪಡೆಯುವೆ ಕುಮಾರ. ಅಮ್ಮ, ಕುಮಾರ, ಕಲ್ದ
ಲೋಕಪವಾದಕ್ಕೆ ಜಲಕ್ಕೆ ಸೆಳೆನು ಲೋಕಪವಾದಕ್ಕೆ ಜಲಕ್ಕೆ ಸೆಳೆನು ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ಕಣ್ಣೀರಿನ ಆರಾಧನೆ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕರ್ಣ ನಿನ್ನ ತಾಯಿ ನಿನಗೆ ಕುಮಾರ ಈ ನಿನ್ನ ನಿಂದನೆಗಳಿಗಿಂತ ಸಾವಿರ ಪಾಲು ಕಠಿಣಾತ್ಮಕವಾದ ಘೋರ ಶಾಪದಿಂದ ನಾನು ದಗ್ನಳಾಗಿರುವೆನು. ನಿನ್ನನ್ನು ತ್ಯಜಿಸುವ ಆ ದಿನ ನೀನು ಒಂದು ಮಾತನ್ನು ಆಡಲು ಶಕ್ತನಾಗಿರಲಿಲ್ಲ. ಆದರೆ ತಡ ಮಾಡಬೇಡ ಮಗನೇ, ನನ್ನೊಡನೆ ಬಂದು ಬಿಡು ಮಗನೇ. ಕುಮಾರ, ಅಮ್ಮ, ಈ ದಿನ ಆ ನಿನ್ನ ದುಷ್ಟ ತಾಯಿಯು ನಿನ್ನ ಆಶ್ವಾಸನೆಯ ಮಾತುಗಳಿಗಾಗಿ ಕಾತುರಳಾಗಿರು. ಕುಮಾರ, ನೀನು ಅವಳನ್ನು ಕ್ಷಮಿಸು. ನಿನ್ನ ಕ್ಷಮೆಯ ಪವಿತ್ರ ಶಿಕೆಯಿಂದ ಅವಳ ಪಾಪವು ದಗ್ನವಾಗಲಿ ಮಗನೇ. ಕ್ಷಮಿಸುವೆನು ತಾಯಿ. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯೂ ನಿನ್ನ ದುಃಖದಾಹವನ್ನು ಶಮನ ಮಾಡಲಿ. ನಾನು ಅಭಿವಚನ ಕೊಡಲಿ. ಕುಮಾರ, ನಾನು ನಿನ್ನನ್ನು ಪುನಃ ಹೊಂದುವ ಆಸೆ ಬರಲಿಲ್ಲ. ಆದರೆ ನೀನು ಕಳೆದುಕೊಂಡಿರುವ ನಿನ್ನ ಕುಲ ಮಾನ ಗೌರವಗಳನ್ನು ನಿನಗೆ ಪುನಃ ನೀಡಲು ಬಂದಿರುವರು ಮಗನೇ. ಅಮ್ಮ, ನಾನು ಸಾಮಾನ್ಯ ಮನುಷ್ಯನಾಗಿಯೇ ಬೆಳೆದಿರುವೆನು. ಕುಮಾರ, ಸಾಮಾನ್ಯ ಮನುಷ್ಯನಿಗೇ ಉಳಿಯುವೆನು. ಕರ್ಣ, ನನಗೆ ಮತ್ಯಾವ ಹೆಚ್ಚಿನ ಗೌರವವು ಬೇಡ ತಾಯಿ, ಬೇಡ. ಕುಮಾರ, ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು. ನೀನದನ್ನು ಪಡೆಯಲು ಪ್ರಯತ್ನಿಸು ಮಗನೇ. ಅಮ್ಮ, ಎಳತನದಲ್ಲಿ ನೀನು ನಿಷ್ಕರಣಿಂದ ಕಡಿದು ಹಾಕಿದ ಬಂದು ಪ್ರೇಮದ ಶಶಿಯು ಈಗ ಒಣಗಿ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಕುಮಾರ, ನಾವು ಪಾಪ ಬೀಜವನ್ನು ಬಿತ್ತುವಾಗ ಅದು ಅಲ್ಪವಾದುದು. ಮನಸ್ಸು ಮಾಡಿದರೆ ಅದನ್ನು ಕಿತ್ತು ಬಿಸಾಡಬಹುದೆಂದು ಕೊಂಡಿರುತ್ತೇವೆ. ಆದರೆ ಆ ವಿಧಾತನ ಬೇರೆಯಾಗಿರುವುದು. ಅದು ನಿಷ್ಕರಣೆಯಿಂದ ಜಲಕ್ಕೆಸೆದ ಅನಾಥ ಶಿಶುವು ಇಂದು ಕಾಲ ರಕ್ಕಸನಂತೆ ತನ್ನ ಸಹೋದರನ್ನೇ ಕೊಲ್ಲುವ ರಾಕ್ಷಸನಂತೆ ತಲೆ ಎತ್ತಿರುವುದು. ಕುಮಾರ, ಹೋಗಲಿ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ, ಜನನಿ ನಿನ್ನ ಮಗನಿವನು
ಹುಸಿಯಾಡುವನೇನೋ ಕರ್ಣ, ಅಮ್ಮ. ಜನನಿ ನಿನ್ನ ಮಗನಿವನೋ ಕರ್ಣ, ಹುಸಿಯಾಡುವನೇನೋ ಅಮ್ಮ. ಕರ್ಸಿ- ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು ಅಮ್ಮ. ಕುಮಾರ, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ ಅಮ್ಮ. ನಿಜವೇ ಕಂದ? ಹೌದು ಅಮ್ಮ. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ. ಕುಮಾರ, ನಾಳಿನ ಯುದ್ಧ ರಂಗದಲ್ಲಿ ಕುಮಾರ ಅಮ್ಮ ಯುದ್ಧ ಮಾಡುವಾಗ ಅಮ್ಮ ನಾಳಿನ ಯುದ್ಧ ರಂಗದಲ್ಲಿ ಯುದ್ಧ ಮಾಡುವಾಗ ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವೆನ್ನು ಮನ್ನಿಸು ಮಾತಿನ ಯೋಧನ ಅಮ್ಮ. ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವೆನ್ನು ಮನ್ನಿಸು ಮಾತೆ ನೀನೆ ಪ್ರಾಣ ಪರಕ ಅನುಜಾತರಂ ಮೊರೆಯೈಗುವರು. ಅಮ್ಮ ಅನುಜಾತರಂ ಮೊರೆಯೈಗುವರು. ಪಾಂಡವರಿಗೆ ನೀ ಸಹೋದರ. ಅಮ್ಮ ಪಾಂಡವರಿಗೆ ನೀ ಸಹೋದರ. ಬೇಡುವೆ ಭಿಕ್ಷೆಯನ್ನು ಕೊಡುವೆ ಅಭಿವಚನ. ಬೇಡುವೆ ಭಿಕ್ಷೆಯನ್ನು ಕೊಡುವೆ ಅಭಿವಚನ. ಅಭಿವಚನ ಅಭಿವಚನ. ದುರ್ಯೋಧನ, ಈಗಲೀಗ ನೀನು ಕೆಟ್ಟು ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡನು. ಶ್ರೀಕೃಷ್ಣನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ತೆಗೆದುಕೊಂಡಿರುವೆ. ದೈವ ಬಲವಿಲ್ಲ, ಖಂಡಿತವಾಗಿಯೂ ದೈವ ಬಲವಿಲ್ಲ. ದೈವ ಬಲವಿಲ್ಲದವನು ಈಗಲೀಗ ದುರ್ಬಲನಾದೆ. ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಅಮ್ಮ, ನಿಮ್ಮೆಲ್ಲರ ಇಷ್ಟವಿದ್ದಂತೆ ಆಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಕರ್ಣ, ಇಲ್ಲಿ ಬಾ. ಕರ್ಣೆಯ ಮಗನೇ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಪುತ್ರ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅಮ್ಮ, ಈ ದಿನ ನಡೆಯಲಿರುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ದೈವವಶತ್ ನಾನೊಂದು ವೇಳೆ ಮೃತನಾದರೆ ಕರ್ಣ, ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು
ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನಮ್ಮ, ಬೇಡಿಕೊಳ್ಳುತ್ತೇನೆ. ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ಅಮ್ಮ ನಿನ್ನ ಮುಗವನು ಯುಗದಿ ಕಾಣಲವುದೇ ಎಂದು. ಅಮ್ಮ ಅಮ್ಮ ನಿನ್ನ ಮುಗವನು ಈ ಯುಗದಿ ಕಾಣಲವುದೇ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರದಾರೆ. ಅಮ್ಮ ಬಗೆ ಬಗೆಯೊಳು ನೊಂದು ಕಣ್ಣೀರದಾರೆ. ಅಮ್ಮ ಅಮ್ಮ ಹೋಗಿ ಬರುವೆಯಾ, ಅಮ್ಮ ಹೋಗಿ ಬರುವೆಯಾ. ಅಮ್ಮ ಕಂದ ನಿನ್ನ ಮಗವನು ಯುಗದಿ ಕಾಣಲಹುದೇ ಎಂದು. ನಿನ್ನ ಮಗವನು ಯುಗದಿ ಕಾಣಲಹುದೇ ಎಂದು ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರೆವೆ. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರೆವೆ. ಕಂದ ಕಂದ ಹೋಗಿ ಬರುವೆನೋ, ಕಂದ ಹೋಗಿ ಬರುವೆನೋ. ಹೋಗಿ ಬರುವೆಯಾ, ಅಮ್ಮ ಹೋಗಿ ಬರುವೆಯಾ. ಹೋಗಿ ಬರುವೆನೋ, ಕಂದ ಹೋಗಿ ಬರುವೆನೋ. ಅಮ್ಮ ಹೇ ವಿಧಿ, ನಿನ್ನ ಆಟವನ್ನು ಹರಿತವರ್ಯಾರು? ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ. ಹರಿಯಲ ಸಾಧ್ಯವೋ ಹೇ ವಿಧಿ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ. ಹರಿಯಲ ಸಾಧ್ಯವೋ ಹೇ ಭಾಸ್ಕರ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ. ಹರಿಯಲ ಸಾಧ್ಯವೋ
ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿಹರೇ ವಿಧಿ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿಹರೇ ಭೋಗವಿದ್ದರೂ ಸರಿ ಶ್ರೀಹರಿ 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 ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಹಾಡಲೇಬೇಕು ನೀನಾಡಿಸಿದಂತೆ ಹಾಡಲೇಬೇಕು ಹಾಡಿಸಿ ನೀನವರ ನೋಡಿ ನಗಬೇಕು ಆಡಿಸಿ